ಸೀರೆ ಕುಚ್ಚು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಬಿಡ್ಸ್ ಹಾಕಿ ಬೇಬಿ ಕುಚ್ಚು ಹಾಕ್ತಾ ಇದ್ದೀನಿ. ಇದು ಕಸ್ಟಮರ್ ಸೀರೆ. ಕಸ್ಟಮರ್ ಇದೇ ರೀತಿ ಹಾಕಿ ಹೇಳಿದ್ದಾರೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಹಾಕೋದು ಅಂತ. ಇವತ್ತು ಡಿಸೈನ್ಗೆ ನಾನು ಚಕ್ರ ಬಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನ್. ಸೀರೆ ನೋಡಿ, ಪಲ್ಲು ಗೋಲ್ಡನ್ ಕಲರ್ ಐತಿ, ಫುಲ್ ರನ್ನಿಂಗ್ ಲೈಟ್ ಬ್ಲೂ ಐತಿ, ಒಳಗೆ ಒಂದೊಂದು ಹೂವು ಪಿಂಕ್ ಕಲರ್ ಐತಿ. ಅದಕ್ಕೆ ನಾನು ಗೋಲ್ಡನ್ ಕಲರ್ ಪಿಂಕ್ ಕಲರ್ ದಾರ ತಗೊಂಡಿನಿ. ನೋಡಿ, ಈ ರೀತಿ ದಾರ ಸುತ್ತಿ ರೆಡಿ ಮಾಡಬೇಕು, ಅಂದರೆ ಬೇಗನೆ ಹಾಕೋಬಹುದು. ಸೂಜಿಯಲ್ಲಿ ಹಾಕಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಇದೇ ರೀತಿ ದಾರ ರೆಡಿ ಮಾಡಿ ಇಡ್ತೀನಿ. 2 ಕಲರ್ ದಾರ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು ಬೇಕಂದರೆ 3 ಕಲರ್ ಹಾಕಿದ್ರೆ 3 ಕಲರ್ ರೆಡಿ ಮಾಡಿ ಇಡಬೇಕು. ಇದೇ ಥರ ಗಮ್ ಹಾಕಿ ದಾರ ರೆಡಿ ಮಾಡಬೇಕು. ಈ ಥರ ಬಿಡ್ಸ್ ನೋಡಿ ಒಳಗೆ ಹೋಗುತ್ತೆ. ಸೂಜಿ ಒಳಗೆ ಲೇಟ್ ಆಗುತ್ತಲ್ಲ, ನೋಡಿ ಈಸಿಯಾಗಿ ಹೋಗುತ್ತೆ ಒಳಗೆ. ಸ್ವಲ್ಪ ಗಟ್ಟಿ ಆಗಬೇಕು. ಗಮ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು, ಆರ್ತಾವಲ್ಲ, ಆಮೇಲೆ ಬಿಡ್ಸ್ ಈಸಿಯಾಗಿ ಹೋಗುತ್ತೆ. 2 ಕಲರ್ ದಾರ ಸುತ್ತಿಟ್ಟಿದ್ದೀನಿ ನಾನು. ಕತ್ತರಿ ತೊಗೊಂಡಿನಿ, ಇಲ್ಲಿ ಜೈತ್ರಾಡ್ ತೊಗೊಂಡಿನಿ. 2 ಕಲರ್ ಅಷ್ಟು ಉಳಿದೈತಿ ದಾರ. ಇಲ್ಲಿ ಅಷ್ಟು ಬಿಡ್ಸ್ ತೊಗೊಂಡಿನಿ. ಹಾಗಾದರೆ ಬನ್ನಿ ಕುಚ್ಚು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನೋಡಿ, ಅಷ್ಟು ಹಾಕಿದ್ದೀನಿ ನಾನು ಕುಚ್ಚು. ನಿಮಗೆ ಇವಾಗ ಹಾಕಿ ತೋರಿಸ್ತೀನಿ. ಎಷ್ಟು ಬೇಗನೆ ಆಗ್ಬೋದು, ಈಜಿ ಐತಿ ಹಾಕಕ್ಕೆ. ಸೀರೆಗೆ ಮಾತ್ರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಕಲರ್ ಬೇರೆ ಇಲ್ಲ, ಗೋಲ್ಡನ್ ಕಲರ್ ಐತೆ, ಅದಕ್ಕೆ ಬಿಡ್ಸ್ ಕಾಣಿಸಲ್ಲ. ಕಲರ್ ಬೇರೆ ಇದ್ದರೆ ಬಿಡ್ಸ್ ಕಾಣಿಸಿದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಲ್ಲಿ ನೋಡಿ, ನಾನು ಬಿಡ್ಸ್ ಒಳಗೆ ದಾರ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಅದು ಹಾಕ್ತಾಯಿದ್ದೀನಿ. ತುಂಬ ಈಜಿ ಬಂದುಬಿಡ್ತಾವ. ಮುಂದೆ ಗಟ್ಟಿ ಆಗಿಬಿಟ್ರೆ ಬಂದುಬಿಡ್ತಾವ. ಸ್ವಲ್ಪ ಆರಬೇಕು ಅದು. ನನಗೆ ಕಸ್ಟಮರ್ ಸೀರೆ ಅರ್ಜೆಂಟಾಗಿ ಬಂದರೆ ನಾನು ದಾರ ಎಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಬೇಗ ಬೇಗ ಕುಚ್ಚು ಕಟ್ಬಿಡ್ತೀನಿ, ಬೇಗನೆ ಆಗುತ್ತೆ. ಇಲ್ಲಿ ನೋಡಿ, ನಾನು ಕ್ರೋಶಾ ನೀಡಲ್ ತೊಗೊಂಡಿನಿ. ಕ್ರೋಶಾ ನೀಡಲ್ ತೊಗೊಂಡು ಸ್ವಲ್ಪ ಹೋಲ್ ಮಾಡಬೇಕು. ಆದರೆ ನಾವು ಸೂಜಿ ಯೂಸ್ ಮಾಡ್ತಾ ಇಲ್ಲ, ದಾರ ರೆಡಿ ಮಾಡಿದೇವಲ್ಲ ಅದು ಹೋಲ್ ಮಾಡಿದ್ದೇವೆ. ಆ ಹೋಲ್ ಒಳಗೆ ದಾರ ಹಾಕೋಬೇಕು. ಹಾಕ್ಬಿಟ್ಟು ಎಳ್ಕೊತೀನಿ. ನೋಡಿ, ಈಜಿಯಾಗಿ ಬಂದುಬಿಡ್ತಾವ. ಈ ಥರ ಬಿಡ್ಸ್ ಹಿಡ್ಕೊತೀನಿ. ಹಿಡಿಬಿಟ್ಟು ಎಳ್ಕೊಂಡು ಕರೆಕ್ಟಾಗಿ ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಹಿಡ್ಕೊತೀನಿ. ಹಿಡ್ಕೊಂಡು ಇವಾಗ ಜೇತ್ರ ತೊಗೋತೀನಿ. ಸ್ವಲ್ಪ ಕಟ್ ಮಾಡಿದ್ದೀನಿ. ತೊಗೊಂಡು ಇವಾಗ ಸುತ್ತ ಹಾಕ್ತೀನಿ. ನಾನು ಸೂಜಿ ಯೂಸೇ ಮಾಡಲ್ಲ ಈ ಡಿಸೈನ್ಗೆ. ಯಾವಾಗಲೂ ನಾನು ಕುಚ್ಚು ಕಟ್ಟಿದ್ರೆ, ಬೇಬಿ ಕುಚ್ಚು ಕಟ್ಟಿದ್ರೆ ನಾನು ಸೂಜಿ ಯೂಸ್ ಮಾಡಲ್ಲ, ಇದೇ ರೀತಿ ಕಟ್ತೀನಿ. ತುಂಬ ಈಜಿ ಐತಿ, ಬೇಗನೆ ಆಗುತ್ತೆ. ಇವಾಗ ನೋಡಿ, ಗಂಟು ಕಟ್ತಾಯಿದ್ದೀನಿ. ಒಂದು 3-4 ಸಲ ಸುತ್ತ ಹಾಕಿ ಒಂದು 2-3 ಗಂಟು ಕಟ್ಟಿಬಿಟ್ರೆ ಆಯಿತು, ಬಿಚ್ಚಲ್ಲ. ಸೂಜಿಯಾಗಿ ಜೇಡ್ತಡ್ ಹಾಕಿ ನಾನು ಗಂಟು ಕಟ್ಟಬೇಕು, ತುಂಬ ಲೇಟ್ ಆಗುತ್ತೆ. ಅರ್ಜೆಂಟಾಗಿ ಸೀರೆ ಬಂದರೆ ನಾನು ಇದೇ ರೀತಿ ಮಾಡ್ತೀನಿ, ಬೇಗ ಬೇಗ ಹಾಕೋತೀನಿ. ದಾರ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ, ಹಾಕೋತೀನಿ ನಾನು. ನೋಡಿ, ಎಷ್ಟು ಉದ್ದ ಬೇಕು, ಎಲ್ಲ ಕುಚ್ಚು ಒಂದೇ ಲೆವೆಲ್ ಇರಬೇಕು, ನೋಡಿಬಿಟ್ಟು ಕಟ್ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ, ಬೇಗನೆ ಆಗುತ್ತೆ. ಇದೇ ರೀತಿ ದಾರ ರೆಡಿ ಮಾಡಿ ಇಟ್ಬಿಟ್ಟು ಹಾಕಬೇಡಿ, ಅಂದರೆ ಸೂಜಿ ಲೇಟ್ ಆಗುತ್ತಲ್ಲ. ಇವಾಗ ತಿರ್ಗಾಯಿನ ಹೋಲ್ ಮಾಡ್ತಾಯಿದ್ದೀನಿ. ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಿಟ್ಬಿಟ್ಟು ಹೋಲ್ ಮಾಡಿ ದಾರ ಹಾಕಿ ಎಳ್ಕೊಬೇಕು. ಮುಂದೆ ದಾರ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಗಮ್ ಹಾಕಿ ರಾತ್ರಿನ ಹಾಕಿಬಿಡಿ. ಗೊಮ್ಮ ಬಿಟ್ಬಿಟ್ರೆ ಬೆಳಗ್ಗೆ ತನಕ ಆರಿಬಿಡ್ತಾವೆ ಚೆನ್ನಾಗಿ. ಬಿಡ್ಸ್ ಒಳಗೆ ದಾರ ಹಾಕಿ ಎಳ್ಕೊಂಡಿನಿ. ಈಗ ಕರೆಕ್ಟಾಗಿ ಹಿಡ್ಕೊಬಿಟ್ಟು ಜೇಡ್ತ್ರ ತೊಗೊಂಡು ಸುತ್ತ ಹಾಕ್ತೀನಿ. ಬಿಡ್ಸ್ ಜಿಗ್ಜಾಗ್ ಮೇಲೆ ಇರಬೇಕು, ತೆಳಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಡಿಸೈನ್. ಜಿಗ್ಜಾಗ್ ಮ್ಯಾಲಿದ್ರೆ ಡಿಸೈನ್ ನೀಟಾಗಿ ಕಾಣಿಸ್ತಾವ. ಎಲ್ಲ ಕುಚ್ಚು ಒಂದೇ ಲೆವೆಲ್ ಇರಬೇಕು. ಎಲ್ಲ ಬಿಡಿಸಿ ಜಿಗ್ಜಾಗ್ ಮೇಲೆ ಒಂದೇ ಲೆವೆಲ್ ಇದ್ದರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗ ನೋಡಿ, ನಾನು ಸುತ್ತ ಹಾಕಿದ್ದೀನಿ. ಇವಾಗ ಗಂಟು ಕಟ್ತಾಯಿದ್ದೀನಿ. ಒಂದು 3-4 ಸಲ ಗಂಟು ಕಟ್ಟಿಬಿಟ್ರೆ ಆಯಿತು. ಇವಾಗ ನೋಡಿ, ಗಂಟು ಕಟ್ಟಿಬಿಟ್ಟು ಕರೆಕ್ಟಾಗಿ ನೋಡಿ ಕಟ್ ಮಾಡ್ತೀನಿ. ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡಬೇಕು, ಅಂದರೆ ಎಲ್ಲ ಕುಚ್ಚು ಒಂದೇ ಲೆವೆಲ್ ಇರಬೇಕು. ಫಸ್ಟ್ ಕುಚ್ಚು ನಾವು ಎಷ್ಟು ಮಾಡ್ತೀವಲ್ಲ ಉದ್ದ, ಎಲ್ಲ ಕುಚ್ಚು ಅಷ್ಟೇ ಇರಬೇಕು. ನೋಡಿಬಿಟ್ಟು ಕಟ್ ಮಾಡ್ತೀನಿ ಕರೆಕ್ಟಾಗಿ. ಆದರೆ ನಾನು ಒಂದು ಕಲರಲ್ಲಿ 4 ಕುಚ್ಚು ಮಾಡ್ತಾಯಿದ್ದೀನಿ. ಗೋಲ್ಡನ್ ಕಲರಲ್ಲಿ 4 ಕುಚ್ಚು ಮಾಡಿದ್ದೀನಿ, ಪಿಂಕ್ ಕಲರಲ್ಲಿ 4 ಕುಚ್ಚು ಮಾಡಿದ್ದೀನಿ. ಇದೇ ರೀತಿ ಫುಲ್ ಸೀರೆ ಮಾಡ್ತೀನಿ. ಪಿಂಕ್ ಕಲರ್ 4 ಕುಚ್ಚು ಆಗೈತಿ. ಇವಾಗ ಗೋಲ್ಡನ್ ತೊಗೊಂಡಿನಿ.
ಇವಾಗಿನ ಹೋಲ್ ಮಾಡಿದ್ದೀನಿ. ಹೋಲ್ ಮಾಡಿಬಿಟ್ಟು ದಾರ ಹಾಕಿನಿ. ದಾರ ಹಾಕಿ ಎಳ್ಕೊತೀನಿ. ಬಿಡಿಸಿ ಹಿಡ್ಕೊಂಡು ಎಳ್ಕೊಂಡು ಕರೆಕ್ಟಾಗಿ ನೋಡಿ ಹಿಡ್ಕೊತೀನಿ. ಇಲ್ಲಿ ಎಷ್ಟು ಉದ್ದ ಬೇಕು ಅಷ್ಟು ಹಿಡ್ಕೊಂಡು ಜರಿ ಥ್ರೆಡ್ ತೊಗೊಂಡು ಗಂಟು ಕಟ್ತೀನಿ. ತುಂಬ ಈಜಿ ಐತಿ ಡಿಸೈನ್, ಬೇಗನೆ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾವ. 3-4 ಸಲ ಸುತ್ತ ಹಾಕ್ತೀನಿ. ಸುತ್ತ ಹಾಕಿ ಸೀರೆ ಉಲ್ಟಾ ಮಾಡಿ ಗಂಟು ಕಟ್ಟಬೇಕು. ಈ ರೀತಿ ಡಿಸೈನ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸ್ತಾವ. ಬೇಗನೆ ಹಾಕ್ಬೋದು ನೀವು. ದಾರ ರೆಡಿ ಮಾಡಿ ಇಟ್ಬಿಟ್ರೆ ಬೇಗನೆ ಆಗುತ್ತೆ. ಒಂದು 3-4 ಸಲ ಗಂಟು ಕಟ್ಟಬೇಕು. ನೋಡಿ ಗಂಟು ಕಟ್ಟಿದ್ದೀನಿ. ಇವಾಗ ಕಟ್ ಮಾಡ್ತೀನಿ. ಇದೇ ರೀತಿ ಇವಾಗ ಫುಲ್ ಸೀರೆ ಹಾಕೋತೀನಿ. ನೋಡಿ ಫುಲ್ ಸೀರೆ ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ ನೋಡಿ. ತುಂಬ ಈಜಿ ಐತಿ, ಮನೇಲಿ ಬೇಗ ಬೇಗ ಹಾಕೋಬಹುದು. ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಹಾಕ್ಬೋದು. ನೀವು ಬಿಡಿಸಿ ಇದು ಇಷ್ಟ ಇಲ್ಲ ಬೇರೆ ಬಿಡಿಸಿ ಹಾಕೋದ್ರೆ ಬೇರೆ ಬಿಡಿಸಿ ತೊಗೊಂಡು ಹಾಕ್ಕೊಳ್ಳಿ. ಬಿಡಿಸಿ ಕೂಡ ಬೇರೆ ಬೇರೆ ಶೇಪಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗಿ ಅದು ತೊಗೊಂಡು ಬಂದು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾವ. ಸಿಂಪಲಾಗಿ ಆಗುತ್ತೆ, ಬೇಗನೆ ಹಾಕ್ಬೋದು. ನಿಮ್ಗೆ ಕ್ರೋಶಾ ಡಿಸೈನ್ ಹಾಕಕ್ಕೆ ಬರೋಲ್ಲ ಅಂದರೆ ಈ ರೀತಿ ಕುಚ್ಚು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾವ. ಇದೇ ರೀತಿ ಕುಚ್ಚು ಹಾಕಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾವ. ನನಗೆ ಕಮೆಂಟ್ ಮಾಡಿ ತಿಳಿಸಿ ಕುಚ್ಚು ಹೇಗೆ ಬಂತಂತ. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ರೀತಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸ್ತಾವ. ನೋಡಿ ಫುಲ್ ಸೀರೆ ಹಾಕಿದ್ದೀನಿ ನಾನು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ನು ಕಲರ್ ಚೆನ್ನಾಗಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾವ. ಈ ಪಲ್ಲು ಗೋಲ್ಡನ್ ಕಲರ್ ಐತಲ್ಲ, ಅದಕ್ಕೆ ಗ್ರ್ಯಾಂಡ್ ಲುಕ್ ಅಷ್ಟು ಲುಕ್ ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋಯಲ್ಲಿ ಏನು ಮಾಡ್ತೀನಿ, ಈ ಡಿಸೈನ್ ಇಷ್ಟ ಇದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇದೇ ರೀತಿ ಡಿಸೈನ್ ಹಾಕಿ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲಿ ಏನು ಮಾಡ್ತೀನಿ. ಎಲ್ಲರಿಗೂ ಬಾಯ್.